ಲೋಕಸಭಾ ಕ್ಷೇತ್ರಕ್ಕೆ ಡಿವಿ ಸದಾನಂದ ಗೌಡ್ರು, ಬೆಂಗಳೂರು ಕೇಂದ್ರ ಪಿಸಿ ಮೋಹನ್, ತುಮಕೂರು ಜಿಎಸ್ ಬಸವರಾಜ್, ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಿಎಲ್ ಬಚ್ಚೇಗೌಡರು, ಬೀದರ್ ಭಗವಂತ್ ಖೂಬಾ, ಹಾವೇರಿ ಶಿವಕುಮಾರ್ ಉದಾಸಿ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಪಿಸಿ ಗದ್ದಿಗೌಡರ್ ಹೆಸರನ್ನ ಫೈನಲ್ ಮಾಡಲಾಗಿದೆ. ಬೆಳಗಾವಿ ಸುರೇಶ್ ಅಂಗಡಿ, ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರುಗಳನ್ನ ಮುಂದುವರೆಸಿದ್ದಾರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ. ಮೈಸೂರು ಪ್ರತಾಪ್ ಸಿಂಹ, ಕಲಬುರಗಿ ಡಾಕ್ಟರ್ ಉಮೇಶ್ ಜಾಧವ್, ಇತ್ತೀಚೆಗಷ್ಟೇ ಕಾಂಗ್ರೆಸ್ನಿಂದ ಬಿಜೆಪಿ ಸೇರ್ಪಡೆಯಾದಂತಹ ಶಾಸಕ ಉಮೇಶ್ ಜಾಧವ್. ಇನ್ನು ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ, ಶಿವಮೊಗ್ಗ ಬೈವೈ ರಾಘವೇಂದ್ರ ಅವರ ಹೆಸರು ಫೈನಲ್ ಆಗಿದೆ. ಧಾರವಾಡ ಪ್ರಹ್ಲಾದ್ ಜೋಶಿ ಅವರು. ಇನ್ನು ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ದಾವಣಗೆರೆ ಜಿಎಂ ಸಿದ್ದೇಶ್ವರ್, ಚಿತ್ರದುರ್ಗ ನಾರಾಯಣಸ್ವಾಮಿ ಅವರ ಹೆಸರು ಫೈನಲ್ ಆಗಿದೆ. ಬೋವಿ ಸಮಾಜದವರಿಗೆ ಕೊಡಬೇಕು ಅನ್ನುವಂತ ಒತ್ತಾಯಗಳು ಕೇಳಿಬಂದಿದ್ವಿ ಇವತ್ತು. ಹಾಸನ ಎ ಮಂಜು, ಚಾಮರಾಜನಗರ ಶ್ರೀನಿವಾಸ ಪ್ರಸಾದ್ ಅವರಿಗೆ, ಉತ್ತರ ಕನ್ನಡ ಅನಂತ್ ಕುಮಾರ್ ಹೆಗಡೆ ಹಾಲಿ ಶಾಸಕರಿಗೆ ಮತ್ತೆ ಈ ಬಾರಿ ಕೂಡ ಒಂದು ಸ್ಪರ್ಧೆ ಮಾಡುವ ಅವಕಾಶ. ದಾವಣಗೆರೆ ಜಿಎಂ ಸಿದ್ದೇಶ್ವರ್, ಚಿತ್ರದುರ್ಗ ನಾರಾಯಣಸ್ವಾಮಿ, ಬೀದರ್, ಬಳ್ಳಾರಿ, ಹಾವೇರಿ ಆಲ್ಮೋಸ್ಟ್ 21 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಲಿಸ್ಟ್ ಫೈನಲ್ ಆಗಿದೆ. ಎನ್ನುವುದಂತೆ ರಾಜ್ಯದಲ್ಲಿ ಇನ್ನ 7 ಕ್ಷೇತ್ರಗಳ ಒಂದು ಲಿಸ್ಟ್ ಫೈನಲ್ ಆಗಿಲ್ಲ. ಅದು ಯಾವ್ಯಾವುದು ಅನ್ನೋದಾದ್ರೂ ಕೂಡ ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣ, ಬೆಂಗಳೂರು ರೂರಲ್, ಗ್ರಾಮೀಣ ಮತ್ತು ಕೋಲಾರ, ಮಂಡ್ಯ, ರಾಯಚೂರು, ಕೊಪ್ಪಳ ಮತ್ತು ಚಿಕ್ಕೋಡಿ, ಈ 7 ಕ್ಷೇತ್ರಗಳಲ್ಲೂ ಕೂಡ ಇನ್ನು ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿಲ್ಲ. ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡದೆ ಇನ್ನು ಹಾಗೆ ಉಳಿಸ್ಕೊಂಡಿದೆ. ಇನ್ನುಳಿದಂತೆ 21 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಬಹುತೇಕ ಕೆಲ ಕಡೆ ಅಂತೂ ಏನು ಹಾಲಿ ಸಂಸದರುಗಳ ಹೆಸರುಗಳಿಗೆ ಆಲ್ಮೋಸ್ಟ್ ವಿರೋಧ ಇತ್ತು. ಅವರ ಪಕ್ಷದಲ್ಲೇ ಒಂದಿಷ್ಟು ಮುಂದುವರಿಸೋದು ಬೇಡ ಅನ್ನುವಂತ ಒಂದಿಷ್ಟು ಕೂಗುಗಳು ಕೇಳಿ ಬಂದಾಗ್ಯೂ ಕೂಡ ಅದು ಉತ್ತರ ಕನ್ನಡ ಅನಂತ್ ಕುಮಾರ್ ಹೆಗಡೆ ಅವರು ಇರ್ಬೋದು, ಹಾಗೇನೆ ದಕ್ಷಿಣ ಕನ್ನಡ ಕಟೀಲ್ ಅವರು ಇರ್ಬೋದು, ಮತ್ತು ಉಡುಪಿ ಚಿಕ್ಕಮಗಳೂರು ಗೋ ಬ್ಯಾಕ್ ಶೋಭಾ ಅಂತ ಅಭಿಯಾನ ಕೂಡ ಶುರುವಾಯಿತು. ಹಾಗೆ ಈ ಭಾಗಗಳಲ್ಲಿ ಆ ನಾಯಕರುಗಳನ್ನೇ ಮುಂದುವರಿಸಲಾಗಿದೆ. ಬೆಂಗಳೂರು ಉತ್ತರ ಡಿವಿ ಸದಾನಂದ ಗೌಡ, ಬೆಂಗಳೂರು ಕೇಂದ್ರ ಪಿಸಿ ಮೋಹನ್, ತುಮಕೂರು ಜಿಎಸ್ ಬಸವರಾಜ್, ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಅವರಿಗೆ ಇಲ್ಲೂ ಕೂಡ ಸ್ಪರ್ಧೆಗೆ ಅವಕಾಶ ನೀಡಲಾಗಿದೆ. ಬೆಂಗಳೂರು ಉತ್ತರ ಡಿವಿ ಸದಾನಂದ ಗೌಡ, ಬೆಂಗಳೂರು ಕೇಂದ್ರ ಪಿಸಿ ಮೋಹನ್. ತುಮಕೂರು ಸಾಕಷ್ಟು ಆಕಾಂಕ್ಷಿಗಳಿದ್ರು. ತುಮಕೂರಿನಲ್ಲಿ ಜಿಎಸ್ ಬಸವರಾಜು ಅವರಿಗೆ ಇಲ್ಲಿ ಟಿಕೆಟ್ ನೀಡಲಾಗಿದೆ. ಜಿಎಸ್ ಬಸವರಾಜು ಏನು ಸಾಂಕೇತಿಕವಾಗಿ ನಾಮಪತ್ರ ಕೂಡ ಸಲ್ಲಿಸಿದ್ದಾರೆ, ಅಷ್ಟರ ಮಟ್ಟಿಗೆ ಭರವಸೆ ಇತ್ತು ಅವರಿಗೆ. ಹಾಗೇನೆ ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇಲ್ಲಿ ಟಿಕೆಟ್ ನೀಡಲಾಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ನಿಂದ ನೊಂದು ಬೇಸತ್ತು ಬಂದಿದ್ದೀನಿ ಅಂತ. ಸೊ ಹಾಗಾಗಿ ಕಳೆದ ಬಾರಿಯ ಸೋಲಿಗೆ ಸೇಡು ತೀರಿಸಿಕೊಳ್ಳುವಂತ ಅವಕಾಶ ಸಿಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಬಿಜೆಪಿ. ನುಡಿದಂತೆ ಯಾವ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಕಾಯ್ದಿರಿಸಿಕೊಂಡಿದೆ ಅಂತ ನೋಡೋದಾದ್ರೆ ಒಟ್ಟು 7 ಕ್ಷೇತ್ರಗಳಿಗೆ ಇನ್ನು ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗಿಲ್ಲ. ಕರ್ನಾಟಕದ 7 ಲೋಕಸಭಾ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗಿಲ್ಲ. ಪೈಪೋಟಿ ಇರುವಂತಹ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನ ತಡೆ ಹಿಡಿದಿದ್ದಾರೆ ಬಿಜೆಪಿ ವರಿಷ್ಠರು. ಸಾಕಷ್ಟು ಪೈಪೋಟಿ ಆಕಾಂಕ್ಷಿಗಳು ಹೆಚ್ಚಿರುವಂತಲ್ಲಿ ಮತ್ತು ಕಾದು ನೋಡುವ ತಂತ್ರಗಾರಿಕೆ ಕೆಲ ಕ್ಷೇತ್ರಗಳಲ್ಲಿ ಮಾಡಿರುವಂತದ್ದು. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ಈ ಕ್ಷೇತ್ರದಲ್ಲಿ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅಭ್ಯರ್ಥಿ ಅಂತಲೇ ಹೇಳಲಾಗ್ತಿತ್ತು. ಕರ್ನಾಟಕದ 7 ಕ್ಷೇತ್ರಗಳಲ್ಲಿ ಫೈನಲ್ ಆಗಿಲ್ಲ. ಬಿಜೆಪಿಯ ಅಭ್ಯರ್ಥಿಗಳು ತೇಜಸ್ವಿನಿ ಅವರಿಗೆ ಟಿಕೆಟ್ ನೀಡುತ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಇನ್ನು ಕೂಡ ಪ್ರಶ್ನೆಯಾಗಿದೆ. ಯಾಕಂದ್ರೆ ತೇಜಸ್ವಿನಿ ಅವರಿಗೇನೆ ಟಿಕೆಟ್ ನೀಡ್ತಾರೆ ಅಂತಲೇ ಆಲ್ಮೋಸ್ಟ್ ಅವರು ಕೂಡ ಮಾನಸಿಕವಾಗಿ ಕೂಡ ಸಿದ್ಧರಾಗಿದ್ದಾರೆ. ಪೈಪೋಟಿ ಇರುವಂತಹ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನ ಬಿಜೆಪಿ ವರಿಷ್ಠರು ಘೋಷಣೆ ಮಾಡದೆ ತಡೆ ಹಿಡಿದಿದ್ದಾರೆ. ಬೆಂಗಳೂರು ದಕ್ಷಿಣ ಆಲ್ಮೋಸ್ಟ್ ಬೆಂಗಳೂರು ದಕ್ಷಿಣ ಬಿಜೆಪಿ ಪ್ರಾಬಲ್ಯ ಇರುವಂತಹ ಒಂದು ಲೋಕಸಭಾ ಕ್ಷೇತ್ರ. ಕರ್ನಾಟಕದ 7
ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಅನ್ನ ಬಿಜೆಪಿ ತನ್ನ ಅಭ್ಯರ್ಥಿಗೆ ಯಾರಿಗೆ ಅಂತ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ತೇಜಸ್ವಿನಿ ಅವರಿಗೆ ಟಿಕೆಟ್ ಯಾಕೆ ನೀಡಿಲ್ಲ, ಮೊದಲ ಲಿಸ್ಟ್ ನಲ್ಲಿ ಯಾಕೆ ಬರಲಿಲ್ಲ ಅವ್ರ ಹೆಸರು ಅನ್ನೋದು ಅಚ್ಚರಿಯಾಗಿದೆ. ಇನ್ನು ರಾಯಚೂರು, ಚಿಕ್ಕೋಡಿ, ಕೋಲಾರ, ಕೊಪ್ಪಳ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ. ಕೊಪ್ಪಳದಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿಗೆ ಮೊದಲ ಹಂತದಲ್ಲಿ ಟಿಕೆಟ್ ನೀಡಲಾಗಿಲ್ಲ. ಕೊಪ್ಪಳದಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿಯವರು ಟಿಕೆಟ್ಗಾಗಿ ಡೆಲ್ಲಿವರೆಗೂ ಕೂಡ ಹೋಗಿ ಬಂದ್ರು. ಇನ್ಫ್ಯಾಕ್ಟ್ ನೀಡ್ತಾರೆ ಇಲ್ಲ ಅಂತ ಈಗ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮೊದಲ ಲಿಸ್ಟ್ ನಲ್ಲಂತೂ ಅವರ ಹೆಸರು ಬಂದಿಲ್ಲ. ಹಾಲಿ ಸಂಸದರನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಾಗಿದ್ರೆ ಕೊಪ್ಪಳದ ಲಿಸ್ಟ್ ಬರಬಹುದು ಅಂತಲೇ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಕೊಪ್ಪಳದ ಲಿಸ್ಟ್ ಮೊದಲ ಒಂದು ಪಟ್ಟಿಯಲ್ಲಿ ಇಲ್ಲ. ಇನ್ನು ರಾಯಚೂರು ಹಾಗೇನೆ ಕೋಲಾರ ಕೂಡ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇನ್ನು ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅಭ್ಯರ್ಥಿ ಅಂತಲೇ ಹೇಳಲಾಗ್ತಿತ್ತು ಬೆಂಗಳೂರು ಸೌತ್ ಅಂದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ. ಆದ್ರೆ ಅವರ ಹೆಸರು ಕೂಡ ಮೊದಲ ಲಿಸ್ಟ್ ನಲ್ಲಿ ಇಲ್ಲ. ಸಾಕಷ್ಟು ಅಚ್ಚರಿಗೆ ಇದು ಕಾರಣ ಆಗ್ತಾ ಇದೆ.